ಯಾರೋ ಕರಡಿ, ನಮ್ಮ ಕರಡಿ. ಅದರ ನಂತರ ಅರವಳಿಕೆ ಸ್ವಲ್ಪ ಏರ್ತಾ ಹೋದಂಗೆ ನಮ್ಮ ಅಭಿಮನ್ಯು ಚಾರ್ಜ್ ಆಗ್ತಾನೆ. ಚಾರ್ಜ್ ಆಗಿ ಕರಡಿ ಮೇಲೆ ದಾಳಿ ಮಾಡ್ತಾನೆ. ಕರಡಿ ನೋಡಿ, ಕರಡಿನ ಕ್ಯಾಪ್ಚರ್ ಮಾಡಬೇಕಾದ್ರೆ ನೋಡಿ, ಇದೇ ಭಾಗದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಈ ಹಲಸಿನ ಮರದ ಹತ್ರ ಇತ್ತು ನೋಡಿ. ಈ ಹಲಸಿನ ಮರ ನೋಡಿ, ಆ ಹಲಸಿನ ಮರದ ಹತ್ರ ವಿಕ್ರಾಂತ್ ವಿತ್ ಕರಡಿ, ಇದೇ ಹಲಸಿನ ಮರ ನೋಡಿ, ಇದೇ ಮರದ ಹತ್ರ ಬಂದು ಹಲಸಿನ ಹಣ್ಣು ತಿನ್ಕೊಂಡು ವಿಕ್ರಾಂತ್ ಮತ್ತೆ ಕರಡಿ ಜೊತೆಲಿತ್ತು. ಜೊತೆಲಿದ್ದ ಮೇಲೆ ವಿಕ್ರಾಂತ್ ರಿಟರ್ನ್ ಆಯ್ತು, ಕರಡಿ ಈ ಭಾಗಕ್ಕೆ ಹೋಯ್ತು, ಮುನ್ನಾಕಾಡು. ಇದೇ ವಿಕ್ರಾಂತ್ ಏನ್ ಈಗ ಇದ್ದ. ಕರಡಿ ಅಂದ್ರೆ ಪಟಾಕಿಗೆ ಹೆದರ್ತಾ ಇರ್ಲಿಲ್ಲ ಸರ್, ಕದ್ ನಿಂತ್ಕೊಳ್ಳೋನವನು. ಎಷ್ಟೇ ಪಟಾಕಿ ಹೊಡೀರಿ, ದೊಡ್ಡ ಒಂದು ದಪ್ಪ ಮರ ಸಿಕ್ತು ಅಂದ್ರೆ ಆಸರೆ ಆಗಿ ಸುಮ್ಮನೆ ನಿಂತ್ಕೊಳ್ಳಿರೋನು. ಮತ್ತೆ ಹಿಡಿದು 2 ಮಕ್ನಾನ ಹಿಡಿದ್ರು. 2 ಮಕ್ನಾನ ತಗೊಂಡೋಗಿ ಮತ್ತೆ ಬಿಟ್ಟ ಮೇಲೆ ಈಗ ಬಂದಿಲ್ಲ. ಇದು ಸರ್, ಬೆಳಿಗ್ಗಿಂದ ಕಿರ್ಚಾಟ ಅರ್ಚಾಟ ಫೈರಿಂಗ್ ಎಲ್ಲ ಆಗಿದ್ದು ಇದೇ ಭಾಗ. ನನ್ನ ಲೆಫ್ಟ್ ಇಲ್ಲಿ ನೀವು ತೋರಿಸ್ಬೋದು, ಆ ಗ್ಯಾಪಲ್ಲಿ ತೋರಿಸಿ, ಅದೇ ಜಾಗದಲ್ಲಿ ಈಗ ಭೀಮಾ ಇರುವಂಥದ್ದು. ಬನ್ನಿ ಸರ್. ಈಗ ಇದೇನು ಹಿಂಭಾಗ ನೀವು ಬಾಳಗುಲಿ ಭೈರವ್ ದೇವರ. ಈಗ ಆಮೇಲೆ ಈಗ ಒಂದು ಸುದ್ದಿ ಬಂತು, ಮಕ್ನಾನೇನೋ ಹಿಡಿತಾರಂತ ಹೇಳಿ ಸರ್. ಅದಕ್ಕೆ ಈಗ ಮಕ್ನಾ ಹಿಡಿಯೋಕೆನೆ ಈಗ ಒಂದು ಈಸಿಯಾಗಿ ಹಿಡಿಬೇಕಂದ್ರೆ ಮಕ್ನಾನೇ ಸರ್. ಈಗ ನಮ್ಮ ಹಿಂದೆ ಎಷ್ಟು ಆನೆ ಇದಾವಂತೀರಾ ಸರ್? ಇಲ್ಲಿ 20 ಆನೆ ಇದಾವೆ ನೋಡಿ. ಈ ಲೊಕೇಶನ್ ಅಲ್ಲಿ ಡಾಟ್ ಆದ್ರೆ ಸರ್ ಇಲ್ಲೂ ಕೂಡ ಬರ್ಬೋದು. ನಾವು ಒಂದು ಅಲರ್ಟ್ ಆಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕಂತ ಹೇಳಿದ್ರೆ ಜನಗಳಿಗೆ ತೋರಿಸೋದು, ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ, ಯಾವ ರೀತಿ ನಡೀತಾ ಇದೆ ಅಂತ ಕಾರ್ಯಾಚರಣೆ. ಆದರೆ ಇದು ರಿಸ್ಕಿ ಕೆಲಸ ಸರ್. ಇಷ್ಟು ಒಳಗಡೆ ಬಂದಿದ್ದೀವಿ ಅಂದರೆ ನೋಡಿ, ಸಾಕಾನೆಗಳೇ ಲಾರಿ ಮೇಲೆ ಇದ್ದಾವೆ. ನಾವು ಇಳ್ದಿದ್ದೀವಿ ಅಂದರೆ ಸಡನ್ ಆಗಿ ಅಲ್ಲಿ ಡಾಟ್ ಆದರೆ ಇಲ್ಲೂ ಬರೋಕ್ಕೆ ಚಾನ್ಸ್ ಇದೆ, ಅಲ್ಲೂ ನುಗ್ಗೋಕ್ಕೆ ಚಾನ್ಸ್ ಇದೆ. ಇದೇ ಭಾಗದಲ್ಲಿ ಸಿಕ್ಕಂಥ ಏಕಲವ್ಯನ ನೋಡ್ಬೋದು ನಾವು. ಯಂಗ್ ಆ್ಯಂಡ್ ಎನರ್ಜಿ ಡಾಟ್ ಮಾಡ್ಲಿಕ್ಕೆ ಹೋದ್ಕೊಳ್ಳೇನೆ 2 ಆನೆ ಒಟ್ಟಿಗೆ ಅವ್ನು ಹೊರಟೋಗ್ಬಿಡ್ತಾನೆ ಲೆಫ್ಟ್ ಟು ರೈಟ್ಗೆ. ಹೌದು ಸರ್. ಅದಾದ ಮೇಲೆ ಸುಮಾರು ಫೈರಿಂಗ್ಗಳಾಗ್ತವೆ. ಹೌದು ಸರ್. ಭೀಮನ್ ಎಂಟ್ರಿಯಲ್ಲಿ ಜನ ನುಗ್ಗಿ ಓಡ್ತಾ ಇರ್ತಾರಲ್ಲ, ಏನದು ಕತೆ ಅದು ಸರ್? ಅದು ಭೀಮಾ ಭೀಮಾ ಕಾಡಾನೆ ಒಂದು ಸಾಧು ಸ್ವಭಾವದ್ದೇ ಸರ್. ಅದು ನಡೆಯೋದೇ ಒಂದು ಸ್ಟೈಲು ಬೇರೆ ರೀತಿ ಇರುತ್ತೆ. ಆ ಅಸ್ಸಾಂ ಮೂಲದ ಕೂಲಿ ಕಾರ್ಮಿಕರು ಏನು ತೋಟದಲ್ಲಿದ್ರು, ಭೀಮಾ ಏಕಾಏಕಿ ಬಂದಾಗ ಅದನ್ನ ಭಯ ಬಿಟ್ಟು ಬಿದ್ದು ಎದ್ದು ಓಡಿದಾರೆ ಅಷ್ಟೇ. ಅದ್ರ ಮೇಲೆ ಏನೋ ಜನಗಳ ಮೇಲೆ ದಾಳಿ ಮಾಡಿರೋದು ಅಲ್ಲ ಭೀಮಾ. ಯಾಕಂದ್ರೆ ಅದನ್ನ ನೋಡ್ಬಿಟ್ಟು ಭಯ ಪಟ್ಟು ಓಡಿರೋಂತ ಕೂಲಿ ಕಾರ್ಮಿಕರು. ನಿನ್ನೆ ರಾತ್ರಿ ಎಲ್ಲಿದ್ದಂತೆ ಭೀಮಾ? ಮೊನ್ನೆ ರಾತ್ರಿ ಒಂದ್ ಕಡೆ ನೀರು ಕುಡಿ ಸರ್. ಇನ್ನೊಂದು ಸಾಕಾನೆಗಳು ಎಲ್ಲೆಲ್ಲಿ ಬರ್ತಾವೆ ಅಲ್ಲೆಲ್ಲ ಹೋಗ್ತಾನೆ. ವಿಕ್ರಾಂತಿನ ಹಿಡಿಲಿಕ್ಕೆ ಬಂದಿದಾರಂತ ಭೀಮನಿಗೆ ಗೊತ್ತಾಗುತ್ತೆ. ಇದೆಲ್ಲ ಹೇಗಂತೀರಾ ಸರ್? ನಿನ್ನೆ ಕಾರ್ಯಾಚರಣೆ ಮುಗಿದ ನಂತರ ಭೀಮಾ ಹತ್ತಿರದಲ್ಲಿರೋ ಇದೆ ಅಂತ ಗೊತ್ತಾದ ನಂತರ ಕರೆಕ್ಟ್ 6:30 ಗಂಟೆಗೆ ಆಮೇಲೆ ರಾತ್ರಿನೇ ಎಲ್ಲ ಗ್ರೂಪ್ನ ಕರ್ಕೊಂಡು, ವಿಕ್ರಾಂತ್ ಜೊತೆ ಇದ್ದಿದ್ದ ಆನೆಗಳನ್ನ ಎಲ್ಲ ಕರ್ಕೊಂಡು, ವಿಕ್ರಾಂತ್ ನಾನು ಕರ್ಕೊಂಡು ಮಲ್ಸಾವರದಿಂದ ಸೀದಾ ಭೈರದೇವರ ಗುಡ್ಡಕ್ಕೆ ಬರ್ತಾನೆ ಭೀಮಾ. ಟೋಟಲ್ ಆಗಿ ಇಲ್ಲಿಗೆ ಬರ್ತಾನೆ. ಇಲ್ಲಿಗೆ ಬಂದ ನಂತರ ಇದು ಭೈರದೇವರ ಗುಡ್ಡ ಅಂತ ಕಾಡಿದೆ. ಆ ಕಾಡು ಪ್ರದೇಶದಿಂದ ಒಂದು 100 ಮೀಟರ್ ಒಳಗೆ ಇದು ಮುನ್ನಾಕಾಡು. ಈ ಪ್ಲೇಸ್ ಇದು ಈಗ ಇರೋದು ಪ್ರೆಸೆಂಟ್ ಲೊಕೇಶನ್. ಭೀಮಾ ಆ ರೀತಿ ಆ ಗ್ರೂಪ್ ನೀಡಿ ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬಂದಿರ್ತಾನೆ. ಬೆಳಿಗ್ಗೆ ಟ್ರ್ಯಾಕ್ ಮಾಡಿದಾಗ ಹಸಿರು ಗುಡ್ಡ ಭೈರವ ದೇವರ ಗುಡ್ಡದಲ್ಲಿ ಇವನ್ ಇರ್ತಾನೆ ಭೀಮಾ ಗ್ರೂಪ್. ಇವರೇ ಧೈರ್ಯ ಅಂತೀರಾ? ಹೌದು. ನಿನ್ನೆ ನನಗೆ ಆಂಬುಲೆನ್ಸ್ ಸೇಫ್ಟಿ ಇತ್ತು, ಇವತ್ತು JCB. ಹೌದು ಸರ್, ನಾನು ಹತ್ತಿರದಲ್ಲಿದ್ದೆ ಸರ್. ನೋಡಿ ಇಲ್ಲೇ ಕ್ಯಾಪ್ಚರ್ ಆಗ್ತಾ ಇರೋದು. ನಾವು ಈ ರಸ್ತೆಯಲ್ಲಿದ್ವಿ. ಏಕಾಏಕಿ ಫೈರಿಂಗ್ ಎಲ್ಲ ನಡೆದಾಗ ಡಾಟ್ ಆದಾಗ ವಿಕ್ರಾಂತ್ ಮತ್ತೆ ಅದ್ರ ಜೊತೆಗಿದ್ದು ಹಿಂಗೆ ರೋಡಿಗೆ ಬಂದ್ಬಿಡ್ತು ಸರ್. ಇಷ್ಟೇ, ನಮಗೆ ರೋಡ್ ದಾಟಬೇಕೀಗ, ನಮ್ಮ ಹತ್ರ ಬರಬೇಕು. ಅಷ್ಟೊತ್ತಿಗೆ ಇಲ್ಲಿಂದ ಫೈರ್ ಮಾಡಿದಾಗ ಮತ್ತೆ ರಿಟರ್ನ್ ಆ ಕಡೆ ಪಾಸ್ ಆಗುತ್ತೆ. ಒಂದು ನಾನು ಸಿಚುವೇಶನ್ ಬಗ್ಗೆ ಕೇಳ್ತೇನೆ. ಕಾನಹಳ್ಳಿ ಅಂತ ಹೇಳಿದ್ರೆ ಭಯಂಕರ ದಟ್ಟವಾದ ಅರಣ್ಯ ಭಾಗ ಇದೆ. ಏನ್ ಸರ್ ಕಾನಹಳ್ಳಿ ಅರಣ್ಯ ಅಂದ್ರೆ ಯಾವ ರೀತಿ ಇದು ಸರ್? ಅದು ಬಿದ್ರು ಸರ್, ಸಣ್ಣ ಬಿದ್ರು ದೊಡ್ಡ ಬಿದ್ರು ಎಲ್ಲ ಮಿಕ್ಸೆಡ್ ಒಂದು ಕಾಡು ಸರ್ ಅದು. ಆ ಕಾಡಲ್ಲಿ ಗಲ್ಲುಡ್ ಮರಗಳು ಕೂಡ ಇದಾವೆ, ಮತ್ತೆ ಒಂಥರ ಈ ಹಲಸು ಎಲ್ಲ ಇಲ್ಲ. ಇದು ಬಿದ್ರು ಕಾಡು,
ಕುರ್ಚಲ್ ಕಾಡು ಒಂಥರ ಗೊಪ್ಪೆ ಮರ, ಅದರಲ್ಲಿ ಡಾಟ್ ಮಾಡೋಕ್ಕೂ ಕಷ್ಟನೇ, ಆನೆ ಜೊತೆ ಕೂತ್ಕೊಂಡು ಹೋಗೋಕ್ಕೂ ಕಷ್ಟ ನುಗ್ಗಕ್ಕೆ. ಅದರಿಂದ ನಿನ್ನೆ ಕಾರ್ಯಾಚರಣೆ ಫೇಲ್ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫೈರಿಂಗ್ ಮಾಡೋಕ್ಕೂ ಕರೆಕ್ಟಾಗಿ ಆನೆ ಗುರ್ತಿಗೆ ಸಿಕ್ಕಲ್ಲ. ಅದು ರಸ್ತೆಗಳು ಎರಡೆರಡು ಬರ್ತಾವ ಅಂದ್ರಲ್ಲ, ಏನು ರಸ್ತೆಗಳು? ಅದು ಆ ಕಾನಹಳ್ಳಿ ಫಾರೆಸ್ಟು ರೈಟು ಲೆಫ್ಟು ಎರಡು ಕಡೆನೂ ಬರುತ್ತೆ, ಬಲ ಎಡ ಎರಡು ಕಡೆನೂ. ಮಧ್ಯದಲ್ಲಿ ಹೈವೇ ಇದೆ, ಅದು ಮೂಡಿಗೆರೆಗೆ ಕನೆಕ್ಟ್ ಆಗುತ್ತೆ, ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕಿಗೆ. ಇನ್ನೊಂದು ರಸ್ತೆ ಹೋಗಿ ಈ ಕಡೆ ಬಂದರೆ ಅರೇಹಳ್ಳಿ ಸಕಲೇಶ್ಪುರ ಹೋಗ್ಬೋದು, ಒಂದು ರಸ್ತೆ ಬೇಲೂರು ಹೋಗ್ಬೋದು, ಚಿಕ್ಕನಹಳ್ಳಿ ಮಾರ್ಗ ಬೇಲೂರಿಗೆ ಹೋಗ್ಬೋದು. ಈ ರೀತಿ 4 ರಸ್ತೆಗೆ ಕನೆಕ್ಟಿವಿಟಿ ಆಗುತ್ತೆ. ಇದು 2 ಭಾಗನೂ ಕಾನಹಳ್ಳಿ ಫಾರೆಸ್ಟ್ ಬರುತ್ತೆ, ಎಡ ಬಲ ಎರಡು ರಿಸರ್ವ್ ಫಾರೆಸ್ಟ್ ಸರ್, ಕಾನಹಳ್ಳಿ ಫಾರೆಸ್ಟ್. ಬಟ್ ಇಲ್ಲಿ ಒಟ್ಟು ಎಷ್ಟು ಆನೆಗಳಿದಾವೆ ಅಂತೀರಾ? ಟೋಟಲ್ ಆಗಿ ಇಲ್ಲಿಯ ಒಂದು ಆನೆಗಳು ಒಂದು 80ರಿಂದ 90 ಆನೆಗಳು ಈಗ ಒಂದು ಲೊಕೇಶನಲ್ಲಿ ಗುರುತುಪಡಿಸುವಂಥದ್ದು. 20-30 ಕಾಡಾನೆಗಳು ಇರೋ ಕಾರಣ ನಾವು ಸ್ವಲ್ಪ ದೂರದಲ್ಲಿದ್ದು ಯಾವ ಆನೆ ಈ ಕಡೆಯಿಂದ. ಯಾಕೆ ಗೊತ್ತಾ, ಭೀಮನ್ಗೆ ಈಗ ಡಾಟ್ ಮಾಡಿದ ಕೂಡಲೇ ಅವನು ಮತ್ತಲ್ಲಿರ್ತಾನೆ. ಈಗ ಹೌದು ಈಗ ಯಾವಾಗ ಮತ್ತೆ ರಿವರ್ಸ್ ದಾಳಿ ಮಾಡ್ತಾನಂತ ಗೊತ್ತಿಲ್ಲ. ಯಾಕಂದ್ರೆ ಈಗ ಮೊದ್ಲೇ ಸಿಟ್ಟಲ್ಲಿ ಇದಾನ ಅವನಿಗೆ ಭೀಮ. ಈಗ ಏನ್ ಪ್ರಾಬ್ಲಮ್, ಈಗ ಏನಾಯ್ತಂದ್ರೆ ಇವರು ಮಧ್ಯ ಕಾಡು ಒಳಗೆ ಇಲ್ಲಿ ಬೀಳ್ಸಿದ್ರು ಈಗ ಭೀಮನ್ನ. ಹೌದು. ಆಮೇಲೆ ಏನ್ ಮಾಡಿದ್ರು, ಮುಖಕ್ಕೆಲ್ಲ ಬಟ್ಟೆ ಗಿಟ್ಟೆ ಹಾಕಿದ್ರು, ನೀರೆಲ್ಲ ಹಾಕಿದ್ರು. ಹೌದು ಸರ್. ನಿಮ್ ಪ್ರಕಾರ ಒಂದು 7-8 ಟನ್ ಇದೆ ಅಂತೀರಾ? 7,000 kg ಅಂತೂ ಕನ್ಫರ್ಮ್ ಸರ್. 7 ಟನ್ ಭೀಮ. 7 ಟನ್ ಅಂತೂ ಪಕ್ಕಾ ಸರ್, ತೂಕನೇ ಮಾಡೋದು ಬೇಡ, ಅದ್ರ ಮೇಲ್ಪಟ್ಟಿದ್ದಾನೆ. ಮತ್ತೆ ಏನಂತ ಹೇಳಿದ್ರೆ, ಭೀಮನ್ಗೆ ಹಾಕಿದಿದ್ರು ಒಳ್ಳೇದಾಗೋದು, ಬೆಲ್ಟ್ ಹಾಕಿದಿದ್ರೆ ಒಳ್ಳೇದಿತ್ತು, ಎಲ್ಲ ಮಾಹಿತಿ ಸಿಗೋದು. ಭೀಮ ಎಲ್ಲ ಗ್ರೂಪಿಗೆ ವಿಸಿಟ್ ಕೊಡ್ತಾನೆ, ಯಾವ್ಯಾವ ಆನೆ ಎಲ್ಲಿದೆ ಅಂತ. ಸರ್, ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ಬಾಯಲ್ಲಿ ಏನಿದೆ, ಭೀಮ ಕೊಡಗಿಗೆ ಹೋಗ್ತಾನೆ, ಕೊಡಗಿಂದ ಹೋಗಿ 4 ಆನೆನ ಕರ್ಕೊಂಡು ಬರ್ತಾನೆ ಜೊತೆಯಲ್ಲಿ ಅಂತ ಇಲಾಖೆಯವರು ಹೇಳ್ತಾರೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮತ್ತೆ ಸಾರ್ವಜನಿಕರ ಒಂದು ಹೇಳಿಕೆ ಪ್ರಕಾರ, ನಾನು ತಿರ್ಗೋದು ನಮ್ಮ ಡಿಸ್ಟಿಕ್ ಇಡೀ ತಿರ್ಗೋದ ರೀತಿಲಿ ಭೀಮ ಹೊರಗಡೆ ಆನೆನ ಯಾವುದನ್ನು ನಾನು ಬರಕ್ಕೆ ಬಿಡಲ್ಲ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೇಳ್ತಾರೆ, ಸಾರ್ವಜನಿಕರು ಕೂಡ ಹೇಳ್ತಾ ಇರ್ತಾರೆ, ಭೀಮ ಹೊರಗೆ ಬರೋದೇ ಇಲ್ಲ, ಯಾಕಂದ್ರೆ ಹೊರಗಿನ ಆನೆನ ಇಲ್ಲಿಗೆ ಬರಕ್ ಬಿಡೋದಿಲ್ಲ ಅಂತ ಹೇಳಿ ಯಾರು ಸಾರ್ವಜನಿಕರು ಪಬ್ಲಿಕ್ ಹೇಳೋ ಒಂದು ಮಾತಾಗಿದೆ ಸರ್. ಅಂದ್ರೆ ಅವ್ನ ಗುಂಪನ್ನು ಅವ್ನು ಮೇಂಟೈನ್ ಮಾಡ್ತಾನೆ. ಹೊರಗಡೆಯಿಂದ ಹೊಸ ಆನೆ ಬಂದ್ರೆ ಅದ್ರ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿರೋ ಆನೆಗೆನೆ ಜೊತೆಲಿ ಸೇರಿಸ್ಕೊಳ್ಳಲ್ಲ ಗಂಡಾನೆಗಳಿಗೆ, ಇನ್ನು ಹೊರಗಡೆಯಿಂದ ಬಂದ ಟಸ್ಕರ್ಗಳಿಗೆ ಸೇರಿಸ್ಕೊಳ್ಳೋದೇ ಇಲ್ಲ. ಈ 2 ಟಸ್ಕರ್ ಬಂದ್ವಲ್ಲ, ಅದು 2 ಮೊನ್ನೆ ಹಿಡಿದ್ರಲ್ಲ, 2 ಆನೆಗಳು? ಒಂದು ಸರ್ ಹಿಡಿದಿದ್ದು. ಇನ್ನೊಂದು ಅದು 2 ಇದ್ವು? 2 ಇದ್ದಿದ್ದು ಸರ್, 2 ಇದ್ದಿದ್ದು. ಅದು ಒಂದ್ ಆನೆನ ಹಿಡಿದ್ಮೇಲೆ ಇನ್ನೊಂದು ಆನೆ ಎಲ್ಲೋ ಹೋಯ್ತು ಅಂತ ಮಾಹಿತಿನೇ ಇಲ್ಲ ಸರ್. ಮಾಹಿತಿನೇ ಇಲ್ದಂಗಾಗಿದೆ. ಇನ್ನೊಂದು ಎಲ್ಲೋ ಹೋಯ್ತು ಅಂತ ಹೇಳಿ? ಇಲ್ಲ ಸರ್. ಭೀಮನ್ಗೆ ಓಡಿಸ್ತಿರ್ಬೇಕು ನೋಡಿ. ಈಗ ಏನಂತ ಹೇಳಿದ್ರೆ ಪೂರ್ತಿಯಲ್ಲಿ ಓಡಿಸ್ತಾ ಇದ್ದಾರೆ. ಏನ್ ಸರ್ ಅದು ಡಮ್ ಡಮ್ ಅಂತ ಇದೆಲ್ಲ, ಏನದು? ಈಗ ಪಟಾಕಿ ಹೊಡೆದು ಭೀಮನ್ನ ಚದುರ್ಕೆ ಅಂದ್ರೆ ಸ್ವಲ್ಪ ದೂರ ಮಾಡ್ತಾ ಇರ್ಬೋದು ಸರ್. ಭೀಮನ್ಗೆ ಸ್ವಲ್ಪ ದೂರ, ಇದೇ ಹಿಂಭಾಗ ನೋಡಿ, ಇಲ್ಲೇ ಸೌಂಡ್ ಬರ್ತಾರೆ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಬರ್ತಾ ಇದೆ. ಹೌದು ಸರ್. ಏನ್ ಅವಾಗ ಕರಡಿ ಹಿಡಿಯೋತ್ತಿಗೆ ಏನಾಗಿತ್ತು ಸಿಚುವೇಶನ್ ಗಳೆಲ್ಲ? ಕರಡಿ ಹಿಡಿಯೋತ್ತಿಗೆ ಮತ್ತೆ ಸೌಂಡ್, ಅದೇ ಫೈರಿಂಗ್ ಆಗ್ತಾನೆ ಇದೆ. ಫೈರಿಂಗ್ ಮಾಡಲೇಬೇಕು ಸರ್. ಈಗ ಉಳಿದಿರೋ ಆನೆಗಳು ಅಕ್ಕಪಕ್ಕ ಇರ್ತವೆ, ಅದಕ್ಕೆ ಓಡಿಸಿ ಒಂದಕ್ಕೆ ಹಿಡಿಬೇಕು. ಅಕಸ್ಮಾತ್ ಎಲ್ಲ ಇರೋ ತನಕ ಇದಕ್ಕೆ ಹಿಡಿದ್ರೆ ಯಾವ್ದು ನಾವು ಉಳಿಯಲ್ಲ. ಸೌಂಡ್ ಬರ್ತಾ ಇದೆ, ಸೌಂಡ್ ನೋಡಿ. ಜನ ಒಂದ್ ಕಡೆ ನೀವು ನೋಡಬಹುದು ವೀಕ್ಷಕರೇ, ಫೈರಿಂಗ್ ಯಾವ ರೀತಿ ಒಳಗೆ ಇಲ್ಲಿ ನಡೀತಾ ಇದೆ. ಇದೇ ತೋಟ ಇದು ಏನು ಒಂದು ಇದು ನಡೀತಾ ಇದೆ. ಇದೇ ತೋಟದಲ್ಲಿ ಈಗ ಆನೆ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆ ಜನ ಓಡ್ತಾ ಇದ್ದಾರೆ, ಇಲ್ಲಿ ನೀವು ನೋಡಬಹುದು ಜನ ಓಡ್ತಾ ಇದ್ದಾರೆ ಪೂರ್ತಿ ಅಂತ ಹೇಳಿದ್ರೆ. ಒಂದು ಕಡೆ ಆನೆ ಕಾರ್ಯಾಚರಣೆ ಇದೇ ಭಾಗದಲ್ಲಿ ನಡೀತಾ ಇದೆ. ಸುಮಾರು ಬಾರಿ ಫೈರಿಂಗ್ ಆಯ್ತು. ಈಗ ಢಮ್ ಢಮ್ ಅಂತ ಹೇಳಿ ನೀವು ಸೌಂಡ್ ಅನ್ನ ಕೇಳಿರ್ತೀರ. ಆನೆಗಳು ಸೌಂಡ್ ಮಾಡ್ತಾ ಇದಾವೆ. ಏನ್ರದು ಸೌಂಡ್ ಬಂತು, ಆನೆ ಬರ್ತಾ ಇದಾವೆ. ಏನಾಗ್ತಾ ಇದೆ ಆಕ್ಚುಲಿ? ಏನಾಗಿದೆ ಈಗ? ಏನಿಲ್ಲ ಸರ್, ಇದು ಕಾರ್ಯಾಚರಣೆ ಅಂತ ಹೇಳಿದ್ರೆ, ಕಾಡಾನೆಗಳು ಗ್ರೂಪಲ್ಲಿ ಇದ್ದ ಸಮಯದಲ್ಲಿ ಒಂದು ಆನೆನ ಬೇರ್ಪಡಿಸಿ ಯಾವುದು ಟಾರ್ಗೆಟ್ ಅಲ್ಲಿ ಇರುತ್ತೆ ಆ ಆನೆನ ಬೇರ್ಪಡಿಸಿ ಅದಕ್ಕೆ ಕ್ಯಾಪ್ಚರ್ ಮಾಡಬೇಕು. ಅಕಸ್ಮಾತ್ ಗ್ರೂಪಲ್ಲಿ ಇರೋ ತನಕ ಸಾಕಾನೆಗಳು ಹೋದರೆ ಎಲ್ಲ ಗ್ರೂಪ್ ಆನೆಗಳು ಬಂದು ಈ ಸಾಕಾನೆ ಮೇಲೆ ದಾಳಿ ಮಾಡ್ತವೆ. ಇನ್ನು ಮನುಷ್ಯರಿಗೆ ನೋಡಿದ್ರು ದಾಳಿ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಹೋಗಿರೋ ಅನುಭವ ನಾನು ಹೇಳ್ತಾ ಇರೋದು.
ಅದರಲ್ಲಿ ಒಂದಿದ್ರೆ ಡ್ರೋನ್ ಮುಖಾಂತರ ಇಲ್ಲ ETF ಸಿಬ್ಬಂದಿಗಳು ಹೋಗಿ ಅರಣ್ಯ ಅಧಿಕಾರಿಗಳ ಜೊತೆಲಿ ಹೋಗಿ ಆ ಲೊಕೇಶನ್ನ ಕ್ಯಾಚ್ ಮಾಡ್ತಾರೆ, ಗ್ರೂಪ್ ಎಲ್ಲಿದೆ, ಒಂಟಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಕರಡಿ ನೋಡಿ, ಕರಡಿನ ಕ್ಯಾಪ್ಚರ್ ಮಾಡಬೇಕಾದ್ರೆ ನೋಡಿ ಇದೇ ಭಾಗದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಈ ಹಲಸಿನ ಮರದ ಹತ್ರ ಇತ್ತು ನೋಡಿ. ಈ ಹಲಸಿನ ಮರ ನೋಡಿ, ಆ ಹಲಸಿನ ಮರದ ಹತ್ರ ವಿಕ್ರಾಂತ್ ವಿತ್ ಕರಡಿ, ಇದೇ ಹಲಸಿನ ಮರ ನೋಡಿ, ಇದೇ ಮರದ ಹತ್ರ ಬಂದು ಹಲಸಿನ ಹಣ್ಣು ತಿನ್ಕೊಂಡು ವಿಕ್ರಾಂತ್ ಮತ್ತೆ ಕರಡಿ ಜೊತೆಲಿತ್ತು. ಜೊತೆಲಿದ್ಮೇಲೆ ವಿಕ್ರಾಂತ್ ರಿಟರ್ನ್ ಆಯ್ತು, ಕರಡಿ ಈ ಭಾಗಕ್ಕೆ ಹೋಯ್ತು, ಮುನ್ನಾಕಾಡು. ಇದೇ ವಿಕ್ರಾಂತ್ ಏನ್ ಈಗ ಇದ್ದಾನೆ, ಪ್ರೆಸೆಂಟ್ ಏನಿದ್ದಾನೆ ಬೆನ್ನ ಹತ್ತಿದ್ದಾರೆ, ಅದೇ ಕಾಡಲ್ಲಿ ಕರಡಿ ಇತ್ತು. ಕರಡಿ ಇದ್ಮೇಲೆ ಬೆಳಿಗ್ಗೆ ನೀವು ಹೋದ ಜಾಗದಲ್ಲಿ ವಾಟಹಳ್ಳಿ ಉತ್ತೋಳ್ ಭಾಗಕ್ಕೆ ಅಲ್ಲಿಂದ ಸಾಕಾನೆಗಳನ್ನ ಕರ್ಕೊಂಡು ಹೋಗ್ತಾರೆ ಇವರು. ಅಲ್ಲಿಂದ ಕರ್ಕೊಂಡು ಹೋದ ನಂತರ ETF ಸಿಬ್ಬಂದಿಗಳು ಈ ಭಾಗದಿಂದ ಹೋಗ್ತಾರೆ. ಈ ಕರಡಿಗೆ ಮುಂಗೋಪ ಜಾಸ್ತಿ ಅಂತ ನಾನು ಯಾವತ್ತೂ ಹೇಳ್ತೀನಿ, ವಿಕ್ರಾಂತಂಗೆ ಚಾಣಕ್ಯ ಅಲ್ಲ ನೋಡಿ ಸರ್. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಕರಡಿನ ಈ ಭಾಗದಿಂದ ಓಡಿಸ್ಕೊಂಡು ಹೋಗಿ ಮುಂಗೋಪ ಕರಡಿಗಿರೋದ್ರ ಕಾರಣ ಸಾಕಾನೆಗಳಿಗೆ ನೋಡಿ ಬೆರೆಸ್ಕೊಂಡು ಹೋಗುತ್ತೆ ಕರಡಿ ಬೆರೆಸ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಡಾಕ್ಟ್ರು ಈ ETF ಸಿಬ್ಬಂದಿ ಜೊತೆ ಇದ್ದ ಡಾಕ್ಟ್ರು ಅದಕ್ಕೆ ಅರವಳಿಕೆ ಹೊಡಿತಾರೆ. ಹೊಡೆದ ನಂತರ ಆ ಕಡೆಯಿಂದ ಆಪೋಸಿಟ್ ಇಂದ ನಮ್ಮ ಅಭಿಮನ್ಯು ಬರ್ತಾನೆ. ಅಭಿಮನ್ಯುಗೂ ಕರಡಿಗೆ ಫೈಟ್ ನಡೆಯುತ್ತೆ. ಕೆಲ ಕಾಲ ಕರಡಿ ಇದ್ದಿದ್ದ ಫೋರ್ಸ್ ಅಲ್ಲಿ ಅರವಳಿಕೆ ಮದ್ದು ಇನ್ನೂ ಹತ್ತಿರಲ್ಲ ಕರಡಿಗೆ. ಆ ಸಮಯದಲ್ಲಿ ಅಭಿಮನ್ಯುಗೆ ನುಗ್ತಾನೆ, 2-3 ಬಾರಿ ಡೋಸ್ ಕೊಡ್ತಾನೆ ಯಾರೋ ಕರಡಿ, ನಮ್ಮ ಕರಡಿ. ಅದರ ನಂತರ ಅರವಳಿಕೆ ಸ್ವಲ್ಪ ಏರ್ತಾ ಹೋದಂಗೆ ನಮ್ಮ ಅಭಿಮನ್ಯು ಚಾರ್ಜ್ ಆಗಿ ಕರಡಿ ಮೇಲೆ ದಾಳಿ ಮಾಡ್ತಾನೆ. ಆ ಕರಡಿ ನೆಳಗ್ ಬೀಳುತ್ತೆ. ಅದರ ನಂತರ ಬೇಗ ಹಗ್ಗ ಎಲ್ಲ ಹಾಕ್ತಾರೆ, ಕ್ರೇನ್ ಎಲ್ಲ ರೆಡಿ ಮಾಡ್ತಾರೆ, ಕರಡಿನ ಕ್ಯಾಪ್ಚರ್ ಮಾಡ್ತಾರೆ. ಬ್ಲಡ್ ಎಲ್ಲ ಇಳಿತಾ ಇರುತ್ತಲ್ಲ ಅಭಿಮನ್ಯುಗೂ? ಹೌದು ಸರ್, ಯಾಕಂದ್ರೆ ಅಭಿಮನ್ಯುಗೂ ಅಂದ್ರೆ ನಮ್ಮ ಕರಡಿನೂ ಕೂಡ ಏನ್ ಮಾಮೂಲಿ ಆನೆ ಅಲ್ಲ, ಭಯಂಕರ ಭಾರಿ ಒಂದು ಗಾತ್ರನೂ ಇದೆ, ಅದು ವೇಟು ಇದೆ, ಮತ್ತೆ ಸ್ಟ್ರಾಂಗು ಇದೆ, ಸಿಟ್ಟು ಇದೆ. ಅದಕ್ಕೆ ಅರವಳಿಕೆ ಇಲ್ಲ ಅಂತ ಹೇಳಿದ್ರೆ ಯಾವ ಆನೆನೂ ಹೊಡೆದು ಹಾಕುತ್ತೆ ಅನ್ನೋ ಒಂದು ಇದಿದೆ. ಯಾಕಂದ್ರೆ ಕ್ಯಾಪ್ಟನ್ ಮೇಲೇನೆ ದಾಳಿ ಮಾಡಿತ್ತು ಕರಡಿ. ಯಾವುದು ಕಾಡಾನೆ ಕ್ಯಾಪ್ಟನ್ ಮೇಲೆ, ಕೊಡಗು ಭಾಗದಿಂದ ಬಂದಂಥ ನಮ್ಮ ಕ್ಯಾಪ್ಟನ್ ಕಾಡಾನೆ ಏನಿದೆ ಅದ್ರ ಮೇಲೇನೆ ಕರಡಿ ದಾಳಿ ಮಾಡಿತ್ತು. ಆ ವಿಡಿಯೋ ಎಲ್ಲ ವೈರಲ್ ಆಗಿದೆ. ಅಂಥದ್ರಲ್ಲಿ ಸಾಕಾನೆ ಯಾವ ಲೆಕ್ಕನೂ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾವುತರು ಹೇಳಿದರೆ ಈ ಕಾಡಾನೆಗೆ ದಾಳಿ ಮಾಡುತ್ತೆ ಸಾಕಾನೆ, ಆದರೆ ಕಾಡಾನೆಗೆ ಹೇಳ್ಕೊಡ್ಬೇಕಿಲ್ಲ, ನೋಡಿದ ತಕ್ಷಣ ಕರಡಿ ದಾಳಿ ಮಾಡ್ತಾನೆ. ಈ ಕಾಡಾನೆ ಭೀಮ ನಮ್ಮ ಗ್ರೂಪ್ ಒಟ್ಟಿಗಿದ್ದ. ಈ ಗ್ರೂಪು ಇವರೆಲ್ಲ ಹೋಗಿ ಪಟಾಕಿ ಹೊಡೆದಾಗ ಭೀಮ ಯಾವತ್ತು ಪಟಾಕಿಗೆ ಹೆದರಲ್ಲ, ಫೈರಿಂಗಿಗೆ ಹೆದರಲ್ಲ. ಅದು ಸ್ಲೋ ಮೋಷನಲ್ಲಿ ಬ್ಯಾಕಲ್ಲೇ ಹೋಗೋದು ಭೀಮ, ಕರಡಿ ತರಾನೇ. ಈ ಗ್ರೂಪ್ ಹೆಣ್ಣಾನೆಗಳೆಲ್ಲ ಕರಡಿ ತರಾನೇ ಬಾರಿ ಜಿದ್ದಾಜಿದ್ದಿ ಹೆದರೋ ಮನುಷ್ಯ. ಕರಡಿ ಅಂದ್ರೆ ಆ ಪಟಾಕಿಗೆ ಹೆದರ್ತಾ ಇರ್ಲಿಲ್ಲ ಸರ್, ಕದ್ ನಿಂತ್ಕೊಳ್ಳೋನವನು. ಎಷ್ಟೇ ಪಟಾಕಿ ಹೊಡೀರಿ, ದೊಡ್ಡ ಒಂದು ದಪ್ಪ ಮರ ಸಿಕ್ತು ಅಂದ್ರೆ ಆಸರೆ ಆಗಿ ಸುಮ್ಮನೆ ನಿಂತ್ಕೊಳ್ಳಿರೋನು. ಈಗ ನಾವೇ ಆಗ್ಲಿ, ಅರಣ್ಯ ಇಲಾಖೆಯವರೇ ಆಗ್ಲಿ, ಅದು ಹೋಗ್ಬಿಟ್ಟಿದೆ ಎಲ್ಲ ದಾಟ್ತಲ್ಲ ಅಂತ ಹೋದ್ರೆ ಅಲ್ಲೇ ಇರೋ, ಚೂರ್ ಸೌಂಡ್ ಮಾಡ್ತಾ ಇರ್ಲಿಲ್ಲ. ದೊಡ್ಡ ಮರ ಗಿರ ಗುಪ್ಪೆ ಸಿಕ್ತಲ್ಲಿ ಸುಮ್ಮನೆ ನಿಂತ್ಕೊಳ್ಳೋನು. ಇಡೀ ಕಾಡಾನೆ ಗುಂಪು ಮುಂದೆ ದಾಟಿರೋದು ಒಂದು 3-4 ಸತಿ ನಮ್ಗೆ ಆ ಥರ ಅನುಭವ ಆಗಿದೆ ಸರ್. ಮತ್ತೆ ನೋಡಿದ್ರೆ ಇಲ್ಲೇ ಇದೆಯಲ್ಲ ಆನೆ ಅಂತ ಹೇಳಿ ನಾವು ನೋಡಿದ್ದೀವಿ. ಅದು ಕರಡಿ ಸ್ವಭಾವ ಸರ್. ಅದು ಪಟಾಕಿಗಾಗ್ಲಿ ಗುಂಡಿಗಾಗ್ಲಿ ಹೆದ್ದಿರಿ ಫಾಸ್ಟಾಗಿ ಓಡೋಗ್ತಾವಲ್ಲ ಆನೆ, ಆ ಥರ ಓಡೋಗೋ ಕರಡಿನೇ ಅಲ್ಲ ಅದು. ಆ ಥರ ಒಂದು ಆನೆ ಅದು. ಅದೇ ರೀತಿ ಭೀಮನ್ ಸ್ವಭಾವನು ನೀವು ಹತ್ತಿರದಲ್ಲಿ ಪಟಾಕಿ ಹೊಡೆದಷ್ಟು ಅದಕ್ಕೆ ಸಿಟ್ಟು ಜಾಸ್ತಿ, ರಿಟರ್ನ್ ಆಗಿ ದಾಳಿ ಮಾಡಕ್ಕೆ ಬರುತ್ತೆ. ಪಟಾಕಿ ಹೊಡೆದ ತಕ್ಷಣ ಬೇರೆ ಈಗ ಹೆಣ್ಣಾನೆಗಳೆಲ್ಲ ಓಡ್ತವೆ, ಜಾಗ ಬಿಡ್ತವೆ. ಈ ಭೀಮ ಹೋಗಲ್ಲ. ಆ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಈ ವಾಟಹಳ್ಳಿ ಕಡೆಗೆ, ಈ ಬಾಳ್ಗುಲಿಯಿಂದ ಒಂದು ಇದು ನೋಡಿ, ಈ ಮೂಲೆ ವಾಟಹಳ್ಳಿ ಬರುತ್ತೆ ಸರ್. ಇಲ್ಲಿಂದ ಒಂದು 1/4 ಕಿಲೋಮೀಟರ್ ದೂರ ನೋಡಿ, ಈ ಭಾಗ ವಾಟಹಳ್ಳಿ ಬರುತ್ತೆ. ಆನೆಗಳಿದ್ದಿದ್ದು ಬೆಳಿಗ್ಗೆ ಇಲ್ಲಿ, ಭೀಮ ಆನೆಗಳ ಗುಂಪಿದ್ದಿದ್ದು ಈ ಭಾಗದಿಂದ ಭೀಮ ಇಲ್ಲೇ ಉಳ್ಕೊಂಡ್ರು. ಈ ಕಾಡಾನೆ ಗುಂಪು ಫೈರಿಂಗ್ ಎಲ್ಲ ನಡೆದಾಗ ಕಾಡಾನೆ ಗುಂಪು ಅಲ್ಲಿಗೆ ಹೋಯ್ತು. ಈ ಸಾಕಾನೆ ಎಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಭೀಮ ಮತ್ತೆ ಈ ಭಾಗದಲ್ಲಿ ಅಂದ್ರೆ ಈ ಕಾಡಲ್ಲಿ ಇದ್ದಾನೆ. ಸಾಕಾನೆಗಳ ಒಂದು ರೀತಿ ಇದ್ರೆ, ನಮ್ಮದೇ ಒಂಥರ ಒಂದು ರೂಲ್ಸ್ ಇದ್ರೆ ಅವ್ರದ್ದೇ ಒಂದು ರೂಲ್ಸ್ ಇರುತ್ತೆ, ಅವ್ರದ್ದೇ ಒಂದು ಬುದ್ಧಿವಂತಿಕೆ ಇರುತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿ ಸರ್. ಈ ಜಾಗದಲ್ಲಿ ಒಂದ್ ವೇಳೆ ಅಭಿಮನ್ಯುವಿದ್ರು ಹೋಗ್ಬಿಡ್ತಿದ್ರು ತಗೊಂಡವರು. ಅಭಿಮನ್ಯು ಇರ್ತಾ ಇದ್ರೆ ಮತ್ತೆ ಅಧಿಕಾರಿಗಳ ಮೇಲೂ ಡಿಪೆಂಡ್ ಆಗುತ್ತೆ, ಮಾವುತರ ಮೇಲೂ ಡಿಪೆಂಡ್ ಆಗುತ್ತೆ ಸರ್. ಈಗ ಫೈಟಿಂಗ್ ಮಾಡುವಂಥ ಮಾವುತರು ಇರ್ತಾರೆ, ಮುಖ ಕೊಟ್ಟು ಯಾವ ರೀತಿ ಅದನ್ನು ಹೊಡಿಸ್ಬೇಕು, ಯಾವ ರೀತಿ ಮೂವ್ ಮಾಡಿಸ್ಬೇಕು, ಸಡನ್ ಆಗಿ ಯಾವ ರೀತಿ ಡೋಸ್ ಕೊಡಬೇಕು ಅಂತ ವಸಂತಿಗೆ ತುಂಬಾ ಅನುಭವ ಇದೆ ಅಂತ ನನ್ನ ಲೆಕ್ಕ. ಮೊನ್ನೆ ಆದ್ರೆ ಅದೊಂದು ಚಿಕ್ಕ ಆನೆನ ಹಿಡಿದ್ರು. ಹೌದು ಸರ್. ಆದ್ರೆ ಹಿಂದೆ ಹೋದ್ರೆ ಇದೇ ಭಾಗದಲ್ಲಿ ಇಲ್ಲಿ 2 ರೇಡಿಯೋ ಕಾಲರ್ ಅಳವಡಿಸಿದ್ರು, ಒಂದು ಆನೆಗೆ, ಓಲ್ಡ್ ಬೆಲ್ಟ್ಗೆ. ಹೌದು ಸರ್. ದೊಡ್ಡ ಆನೆನ ಈ ಆನೆ ಅಭಿಮನ್ಯು ಇಲ್ದಲೆ ಟೈಮಲ್ಲಿ ದೊಡ್ಡ ಆನೆನ ಯಾವುದು ಕ್ಯಾಪ್ಚರ್ ಮಾಡಿಲ್ಲ ಸರ್ ಈ ಬ್ಯಾಚ್.
ಈ ಬ್ಯಾಚ್ ಮಾಡಿಲ್ಲ. ಅಭಿಮನ್ಯು ಇದ್ದಾಗ, ಅರ್ಜುನ ಇದ್ದಾಗ, ಪ್ರಶಾಂತ, ಧನಂಜಯ, ಏಕಲವ್ಯ ಇವೆಲ್ಲ ಆಡಿದವೆ. ಇನ್ನು ಮಕ್ನ ಹಿಡಿದಾಗ ಮಹೇಂದ್ರ, ಅಭಿಮನ್ಯು ಎಲ್ಲ ಬಂದಿದ್ವು. ಮಕ್ನಾನ ಹಿಡಿದಿದ್ರು ಸಣ್ಣಾನೆ, ಅದನ್ನು ಗುಡ್ಬೆಟ್ಟ ಎಸ್ಟೇಟಲ್ಲಿ. ಆಗ ಕೂಡ ಅಭಿಮನ್ಯು ಬಂದಿರಲಿಲ್ಲ. ಭೀಮ ಮತ್ತು ಮಹೇಂದ್ರ ಇತ್ತು, ಧನಂಜಯ ಇತ್ತು, ಪ್ರಶಾಂತ ಇತ್ತು, ಅಭಿಮನ್ಯು ಇರಲಿಲ್ಲ. ಆ ಟೈಮಲ್ಲಿ ಮಕ್ನಾ ಕಾಡಾನೆನ ಹಿಡಿದಿದ್ರು ಗುಡ್ಬೆಟ್ಟ ಎಸ್ಟೇಟಲ್ಲಿ. ಅದನ್ನು ತಗೊಂಡೋಗಿ ಮಾದೇಶ್ವರ ಬೆಟ್ಟಕ್ಕೆ ಬಿಟ್ಟರು. ರಿಟರ್ನ್ ಅದು 3 ತಿಂಗಳಲ್ಲಿ ಮತ್ತಿಲ್ಲಿತ್ತು ಸಕಲೇಶ್ಪುರ ಭಾಗದಲ್ಲಿ ಮಕ್ನಾ ಅನ್ನೋ ಕಾಡಾನೆ. ಮತ್ತೆ ಹಿಡಿದು 2 ಮಕ್ನಾನ ಹಿಡಿದ್ರು. 2 ಮಕ್ನಾನ ತಗೊಂಡೋಗಿ ಮತ್ತೆ ಬಿಟ್ಟ ಮೇಲೆ ಈಗ ಬಂದಿಲ್ಲ. ಇದು ಹಾಗಾಗಿ ಈ ಕಡೆ ಬಂದಿಲ್ಲ, ಕನ್ಫ್ಯೂಷನ್ ಮಾಡಿರ್ಬೇಕು. ಈಗ ಮತ್ತೆ ಮೊನ್ನೆ ಈ ಆನೆ ಒಂದು ಚಿಕ್ಕ ಆನೆ ಹಿಡಿದ್ರೆ ಇದನ್ನು ಮಾದೇಶ್ವರ ಬೆಟ್ಟಕ್ಕೆ. ಆದರೆ ಮಕ್ನಾ ಅನ್ನೋದು ಆನೆ ಒಂಥರ ಮೆಂಟಾಲಿಟಿ ಇದೆ ಸರ್. ಅದು ಬಂಡೀಪುರ ಬೆಟ್ಟದಿಂದ ಬಂತಲ್ಲ ಸರ್, 3 ತಿಂಗಳಲ್ಲಿ ಒಂದು ಕಡೆ ನಿಂತಿಲ್ಲ ಸರ್. ಅದು ಡೈರೆಕ್ಟ್ ಆಗಿ ಸಕಲೇಶ್ಪುರ ಭಾಗಕ್ಕೆ ಬಂತು. ಪಿರಿಯಾಪಟ್ಟಣ, ಬೆಟ್ಟತ್ಪುರ ಆ ಕಡೆಯಿಂದ ಬಂದು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಬಂತು. ಬಂದು ಸಕಲೇಶ್ಪುರ ಭಾಗಕ್ಕೆ ಬಂದಾಯ್ತು. 1.5-2 ತಿಂಗಳಲ್ಲಿ ಅದು ಬಂದಾಯ್ತು. ಬೈಕ್ ಲಾರಿಗೆ ಲೋಡ್ ಮಾಡಿರುವಂಥದ್ದು ಮಕನ ಕಾಡಾನೆ. ಇದೇ ಮಕನ ನೋಡಿ, ಹೊಡೆದಾಡ್ತಾ ಇದೆ ನೋಡಿ, ಲಾರಿಗೆ ಗುದ್ದುತ್ತಾ ಇದೆ ನೋಡಿ. ನೋಡಿ ಹೊಡೆದಾಡ್ತಾ ಇದೆ ನೋಡಿ.